ಅಂತ ಈ ಬ್ರ್ಯಾಂಡ್ ಬೆಂಗಳೂರು ಬ್ಯಾಡ್ ಬೆಂಗಳೂರು ಆಗಿದೆಯಲ್ಲ, ಈ ಬ್ಯಾಡ್ ಬೆಂಗಳೂರು ಮಾಡಿದಂತವ್ರಿಗೆ ನಾನು ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಯಾವ ರಸ್ತೆನೂ ಓಡಾಡಕ್ಕೆ ಸ್ಥಿತಿ ಇಲ್ಲ. ನಾವಿದ್ದಾಗ ಪ್ರತಿ ವಿಧಾನಸಭೆಗೆ ಪ್ರತಿ ವರ್ಷ 200 ರಿಂದ 300 ಕೋಟಿ ಅನುದಾನ ಕೊಡ್ತಾ ಇದ್ವಿ ಎವ್ರಿ ಇಯರ್. ಬಸವರಾಜ ಬೊಮ್ಮಾಯಿ ಅವ್ರ ಕೊನೆಯ ವರ್ಷ ಹಿಂದೆ ಇದ್ದಾಗ 8,000 ಕೋಟಿ ಕೊಟ್ಟಿದ್ರು. ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ 400-500 ಕೋಟಿ, ಕೆಲವಕ್ಕೆ 800-900 ಕೋಟಿ ಕೊಟ್ಟಿದ್ರು. ಇವ್ರು ಬಂದ್ಮೇಲೆ ಅದೆಲ್ಲ ರದ್ದು ಮಾಡಿದ್ರದಲ್ಲ ಅಂತ ಇವರು 10 ಕೋಟಿ ಕೊಟ್ಟಿದ್ದಾರೆ. ಜೈನರಿಗೆ ಕೊಟ್ಟೇ ಇಲ್ಲ. ನನ್ನ ಹತ್ರ ತಗ್ಗಿ ಬಗ್ಗಿ ನಡಿಬೇಕು, ತಗ್ಗಿ ಬಗ್ಗಿ ನಡಿಬೇಕಂತೆ ಅವ್ರ ಹತ್ರ. ಏನ್ ಪಾಳೆಗಾರಿಕೆನ? ಬೆಂಗಳೂರು ಕೆಂಪೇಗೌಡ ಕಟ್ಟಿದ್ದು, ಡಿ.ಕೆ. ಶಿವಕುಮಾರ್ ಅಲ್ಲ ಕಟ್ಟಿದ್ದು. ಡಿ.ಕೆ. ಶಿವಕುಮಾರ್ ಕನಕಪುರದಲ್ಲಿ ಇರೋದು. ಬೆಂಗಳೂರು ಕಟ್ಟಿದ್ದು ಕೆಂಪೇಗೌಡರು. ನಾವೆಲ್ಲ ಬೆಂಗಳೂರಲ್ಲಿ ಹುಟ್ಟು ಬೆಳೆದವರು. 300-400 ವರ್ಷದಿಂದ ಬೆಂಗಳೂರಲ್ಲೇ ಇದ್ದೀರಿ. ಇಲ್ಲಿ ಅನುದಾನ ಕೊಡಕ್ಕೂ ತಗ್ಗಿ ಬಗ್ಗೆ ನಡಿಬೇಕಂತ. ತಗ್ಗಿ ಬಗ್ಗೆ ಏನಿದು ಏನದು? ಹಿಂದೆ ಅವ್ರು ಯಾರು ಹೈದರಾಬಾದ್ ನಿಜಾಮ ಇದ್ನಲ್ಲ, ಯಾರು ನಿಜಾಮ ಇದ್ನಲ್ಲ ಹೈದರಾಬಾದ್ ನಿವಾಜ, ಅವಾಗೆಲ್ಲ ಅವರು ಒಂದು ಪಡೆ ರಚನೆ ಮಾಡಿದ್ರಲ್ಲ, ಏನದು ಆನೆ ಕರ್ಗೆ, ರಜಾಕರ್ ಪಡೆ. ರಜಾಕ್ ಪಡೆ ಇತ್ತು ಹೈದರಾಬಾದ್ ನಿಜಾಮ. ರಜಾಕ್ ಪಡೆ ಇಟ್ಕೊಂಡು ಎಲ್ಲಾರನ್ನು ತಗ್ಗಿ ಬಗ್ಗಿ ನಡೆಸ್ತಾ ಇದ್ರು. ಆತರ ಬೆಂಗಳೂರಲ್ಲಿ ಏನಾದ್ರು ರಜಾಕ್ ಪಡೆ ಇದೆಯಾ ತಗ್ಗಿ ಬಗ್ಗಿ ನಡೆಯಕ್ಕೆ? ನಾವು ಟ್ಯಾಕ್ಸ್ ಹಣ ತೆರಿಗೆ ಕೊಟ್ಟವ್ರು ನಾವು. ನಮ್ಮ ತೆರಿಗೆ ನಮ್ಮ ಹಕ್ಕು. ನೀವೇ ಹೇಳಿದಿರಲ್ಲ ಡೆಲ್ಲಿಗೆ ಹೋಗಿ. ಜಯನಗರದ ಜನತೆ ತೆರಿಗೆ ಜಯನಗರದ ಹಕ್ಕು. ಅದು ಬೆಂಗಳೂರು ಜನತೆ ತೆರಿಗೆ ಕಟ್ತಾ ಇದ್ದಾರೆ, ಅದು ಬೆಂಗಳೂರು ಜನತೆ ಹಕ್ಕು. ಕಸದ ರಾಶಿ ರಾಶಿ ಬಿದ್ದಿದೆ ಎಲ್ಲಾ ಕಡೆ. ಒಂದೊಂದು ವಾರ ಆದ್ರೂ ಕಸ ತೆಗಿತಾ ಇಲ್ಲ. ಹಣ ಇಲ್ಲ ಕೊಡಕ್ಕೆ, ಅವ್ರಿಗೆ ಹಣ ಇಲ್ಲ, ತೆಗಿಯಕ್ಕೆ ಹಣ ಇಲ್ಲ, ಡಂಪಿಂಗ್ ಯಾರ್ಡ್ ಇಲ್ಲ. ಹಳ್ಳ ಮುಚ್ಚೋಕೆ, ಗುಂಡಿ ಮುಚ್ಚೋದಕ್ಕೆ ಹಣ ಇಲ್ಲ ಇವ್ರ ಹತ್ರ. ಲೂಟಿ ಮಾತ್ರ ನಿರಂತರ, ಒಂದೊಂದು ಇಲಾಖೆಯಲ್ಲೂ ಲೂಟಿ. ಈ ಪರಿಸ್ಥಿತಿ ಬಂದಿದೆ. ಇವ್ರ ಪಾಪದ ಕೊಡ ತುಂಬಿದೆ. ಇವ್ರ ಪಾಪದ ಕೊಡ ತುಂಬಿದೆ. ಕನ್ನಡಿಗರು ಇವರಿಗೆ ಗಂಟು ಮುಟ್ಟೆ ಕಟ್ಟಿಸಿ ಶಾಶ್ವತವಾಗಿ ಇವ್ರನ್ನ ಮನೆ ಕಳಿಸುವಂತದಕ್ಕೆ ಜನ ತೀರ್ಮಾನ ಮಾಡವ್ರೆ. ಇವತ್ತು ಈ ಸರ್ಕಾರದ ವಿರುದ್ಧ ಇವತ್ತು ಹಲವಾರು ಹಗರಣಗಳು ಬಂದಿದೆ. ಅದರಲ್ಲಿ ಬಹಳ ಇವತ್ತು ರೈತರ ಜಮೀನನ್ನ ನುಂಗ್ತಾ ಇರ್ತಕ್ಕಂಥ ವಕ್ಫ್ ಬೋರ್ಡ್ ಒಂದು ಬೆಂಕಿ ದೇವ ಅಂತಾರೆ ನಮ್ಮಲ್ಲಿ, ಕೊಳ್ಳಿ ದೇವ. ಆ ಕೊಳ್ಳಿ ದೇವ, ಈ ವಕ್ಫ್ ಬೋರ್ಡ್ ಅನ್ನೋದು ಕೊಳ್ಳಿ ದೇವ ಇದ್ದಂಗೆ. ಹೆಜ್ಜೆ ಹಿಡಿ ಇಟ್ಟಿದ ಕಡೆ ಎಲ್ಲ ಬೆಂಕಿ ಅಂಟ್ಕೊಂತತೆ. ಅಲ್ಲಿ ರೈತರೆಲ್ಲ ಸಾವಿನ ಸ್ಥಿತಿ ಬಂದಿದೆ. ಮೊನ್ನೆನೂ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಆ ರೈತರು ಹಾಕಿರೋ ಬೇಲಿನೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಆ JCB ಇದೆಲ್ಲ ಟ್ರ್ಯಾಕ್ಟರ್ನೆಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅಲ್ಲಿರೋ ಮತಾಂಧರು ನುಗ್ಗಿ ರೈತರನ್ನೆಲ್ಲ ಹೊಡೆದಾಕಿದ್ದಾರೆ. ಈ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತಿದ್ರು. ನಾನು ಹೋಗ್ತಾ ಇದ್ದೀನಿ, ಭೇಟಿ ಮಾಡ್ತಾ ಇದ್ದೀನಿ. ನಾನು ಮಂಗಳವಾರ ಮೋಸ್ಟ್ಲಿ ನಾನು ಅಲ್ಲಿ ಹೋಗಿ ಭೇಟಿ ಮಾಡ್ತೀನಿ. ನಾನು ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲೊಂದು ಶಾಲೆನೂ ಕೂಡ ವಿಶ್ವೇಶ್ವರಯ್ಯನವರು ತಂಗ್ತಾ ಇದ್ದಂತ ಶಾಲೆನೂ ಕೂಡ ವಕ್ಫ್ ಬೋರ್ಡ್ ಮಾಡಿದ್ದಾರೆ. ಒಂದ್ ರೀತಿ ಮುಸಲ್ಮಾನರ ಚಾಂಪಿಯನ್ ಆಗಕ್ಕೆ ಹೊರಟಿರುವಂತ ಸಿದ್ದರಾಮಯ್ಯ ಇವತ್ತು ಆ ಇದನ್ನು ಹಿಂದುಳಿದವ್ರನ್ನು ಬಿಟ್ಬಿಟ್ಟಿದ್ದಾರೆ. ಹಿಂದುಳಿದವ್ರಿಗೂ ಏನು ಇಲ್ಲ. ಹಿಂದುಳಿದರ ಈ ವಕ್ಫ್ ಬೋರ್ಡ್ ಅಲ್ಲಿ ಅತಿ ಹೆಚ್ಚು ಒತ್ತುವರಿ ಆಗಿರೋದು ಹಿಂದುಳಿದ ವರ್ಗದವ್ರದ್ದೇ. ಹಿಂದುಳಿದ ವರ್ಗದವ್ರದ್ದು ಎಸ್ಸಿಗಳದೆ ಈ ವಕ್ಫ್ ಬೋರ್ಡ್ ಹೆಸರಲ್ಲಿ ಲೂಟಿ ಆಗಿರುವಂತ ಈ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಮುಂದಿನ ಅಧಿವೇಶನ, ಬೆಳಗಾಂ ಅಧಿವೇಶನದಲ್ಲಿ ನನಗೇನೋ ಡೌಟ್ ಕರೀತಾರ, ಭಯ ಬಿದ್ದೌಟ್ ಅವ್ರು. ಅವಾಗ ಡೇಟು ಅನೌನ್ಸ್ ಮಾಡ್ತಾ ಇಲ್ಲ, ಭಯ ಬಿದ್ದೌಟ್ ಅವ್ರು.
ವಿಧಾನಸಭಾ ಅಧಿವೇಶನದಲ್ಲಿ ಇದು ವಕ್ಫ್ ಬೋರ್ಡ್ ಅನ್ನ ಪ್ರಮುಖ ವಿಚಾರವಾಗಿ ನಾವು ತೆಗೆದುಕೊಳ್ತೀರಿ. ನಿಲುವಳಿ ಸೂಚನೆ ಮುಖಾಂತರ ನಾವು ತೆಗೆದುಕೊಳ್ತೀರಿ. ಅದೇ ರೀತಿ ಈ ಅಬ್ಕಾರಿ ಲೂಟಿ ಏನಿದೆ 700 ಕೋಟಿ ದಾಖಲೆ ನಾವೆಲ್ಲ ಮಂತ್ರಿಗಳಾಗಿದ್ದಾಗ ಕಾರಜೋಳ ಅವರು ಇದ್ದಾರೆ, ಕರೆದು ನಾವೆಲ್ಲರನ್ನು ಸರ್ಕಾರಕ್ಕೆ ಎಷ್ಟು ಆದಾಯ ತರ್ತೀರಾ ಅಂತ ಮೀಟಿಂಗ್ಸ್ ಮಾಡ್ತಾ ಇದ್ರಿ. ನಾವು ಸರ್ಕಾರಕ್ಕೆ ಟ್ಯಾಕ್ಸ್ಗಳು ಎಷ್ಟು ಕಲೆಕ್ಟ್ ಮಾಡಬೇಕು, ನೀವು ಎಷ್ಟು ಕಲೆಕ್ಟ್ ಮಾಡಿದ್ದೀರಾ ಅಂತ ಮೀಟಿಂಗ್ ಮಾಡ್ತಾ ಇದ್ರಿ. ಇದು ಗುರುವಾರದ ಸರ್ಕಾರ. ಇದು ಗುರುವಾರದ ಸರ್ಕಾರ. ಗುರುವಾರ ಮಾತ್ರ ಎದ್ದಿರುತ್ತೆ ಈ ಸರ್ಕಾರ. ಕ್ಯಾಬಿನೆಟ್ ಇದೆಯಲ್ಲ, ಗುರುವಾರ ಓನ್ಲಿ ಗುರುವಾರ ಸರ್ಕಾರ. ಇದು ಗುರುವಾರ ಸರ್ಕಾರ ಆದ್ಮೇಲೆ ಪತ್ತೆ ಇರಲ್ಲ ಒಬ್ರು. ಇವ್ರು ಮೀಟಿಂಗ್ ಮಾಡ್ತಾರೆ. ಏನಕ್ಕೆ ಅಂತಂದ್ರೆ ಹೆಂಗೆ ನೀವು ಲಂಚವನ್ನ ಬೇಗ ಬೇಗ ವಸೂಲಿ ಮಾಡ್ತೀರಾ, ಹೌ ಫಾಸ್ಟ್, ನೀವು ಎಷ್ಟು ಫಾಸ್ಟ್ ಆಗಿ ಲಂಚ ವಸೂಲಿ ಮಾಡ್ತೀರಾ. ಅದಕ್ಕೆ ದಾಖಲೆ ರೀತಿ ನಮ್ಮ ಕಾರಜೋಳ ಅವರ ಫ್ರೆಂಡ್ ಅಬ್ಕಾರಿ ಸಚಿವರು ಒಂದೇ ವಾರದಲ್ಲಿ 18 ಕೋಟಿ ವಸೂಲಿ ಮಾಡಿ ಒಂದು ದಾಖಲೆಯನ್ನ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ರೆಕಾರ್ಡ್, ಎವರ್ ರೆಕಾರ್ಡ್. ಅದು ಒಂದೇ ವಾರದಲ್ಲಿ 18 ಕೋಟಿ ಫಟಾಫಟ್ ಅಂತ ವಸೂಲಿ ಮಾಡಿ ಪಟಾಪಟ್ ಅಂತ ಹೇಳಿ ಮಹಾರಾಷ್ಟ್ರಕ್ಕೆ ಕಳಿಸ್ಬಿಟ್ಟಿದ್ದಾರೆ. ಮತ್ತೆ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ಇದು 50 ಕೋಟಿ ಅಂತ. ಅವನ್ಯಾರನ್ನ ಹೇಳ್ದ 50 ಅಲ್ಲ 100 ಕೋಟಿ ಅಂತ. ನಾನು ಇಡಿ ಅವರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಈಗಾಗಲೇ ನಾವು ರಾಜಭವನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ. ನಾವು ದಯವಿಟ್ಟು ಇದನ್ನ ಎನ್ಕ್ವೈರಿ ಮಾಡಿ. ಆ 100 ಕೋಟಿ ಕೊಟ್ಟಂತ ಪುಣ್ಯಾತ್ಮ ಯಾರು, ತಗೊಂಡಂತ ಆ ಪುಣ್ಯಾತ್ಮ ಯಾರು, ಇವೆಲ್ಲ ಸೇರಿದ್ರೆ ಒಂದು 2.5-3 ಸಾವಿರ ಕೋಟಿ ಮೇಲೆ ಆಗುತ್ತೆ. ಆ ದುಡ್ಡು ಎಲ್ಲಿತ್ತು, ಎಲ್ಲಿ ಶೇಖರಣೆ ಆಗಿದೆ, ಯಾರ ಮನೆಯಲ್ಲಿ ಆಗಿದೆ? ಡಿ ಕೆ ಶಿವಕುಮಾರ್ ಮನೆಯಲ್ಲಿ ಆಗಿದೆಯಾ, ಪರಮೇಶ್ವರ್ ಮನೆಯಲ್ಲಿ ಆಗಿದೆಯಾ, ಜಾರಕಿಹೊಳಿ? ಯಾಕಂದ್ರೆ ಸಿದ್ದರಾಮಯ್ಯ ಇಳಿಸ್ತಾ ಇರೋರು ಅವರೇ, ಟವಲ್ ಹಾಕೊಂಡು ಕೂತಿರೋರು ಅವರೇ ಮುಖ್ಯಮಂತ್ರಿಗೆ. ನಾವಲ್ಲ, ನಾವ್ಯಾರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಟವಲ್ ಹಾಕಿಲ್ಲ, ಹಾಕಿರೋರು ಅವ್ರ ಪಾರ್ಟಿಯವರೇ, ಇಳಿಸಕ್ಕೂ ಅವರೇ ಮಾಡ್ತಾ ಇರೋದು. ಅದಕ್ಕೆ ಯಾರು ಎಷ್ಟೆಷ್ಟು MLAಗೆ ಯಾರ್ಯಾರು ಕೊಟ್ಟಿದ್ದಾರೆ, ಡಿ ಕೆ ಶಿವಕುಮಾರ್ ಎಷ್ಟು ಕೊಟ್ಟಿದ್ದಾರೆ, ಜಾರಕಿಹೊಳಿ ಅವರು ಎಷ್ಟು ಕೊಟ್ಟಿದ್ದಾರೆ, ಸತ್ಯಾಂಶ ಬರಲಿ, ತನಿಖೆ ಮಾಡಿ, ಇಡಿಗೆ ಕೊಡಿ. ಯಾಕಂದ್ರೆ ಇದು ಬೇನಾಮಿ ದುಡ್ಡಲ್ಲ. ಬೇನಾಮಿ ದುಡ್ಡು ತನಿಖೆ ಮಾಡಕ್ಕೆ ಅಧಿಕಾರ ಇರೋದು ಇಡಿಯವರಿಗೆ. ಇಡಿಯವರಿಗೆ ಕೊಡಿ. ನಿಮ್ ಧೈರ್ಯ ಇದ್ರೆ ಇಡಿಯವ್ರಿಗೆ ಕೊಡಿ. ನಿಮ್ ಧೈರ್ಯ ಇದ್ರೆ, ಆ ತಾಕತ್ತಿದ್ರೆ ಇಡಿಯವ್ರಿಗೆ ಕೊಡಿ. ನೀವೇ ಆಪಾದನೆ ಮಾಡಿರೋದು, ಸ್ವತಃ ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ. ನಿಮ್ಗೊಂದು ರೆಸ್ಪೆಕ್ಟ್ ಇದ್ರೆ, ಗೌರವ ಇದ್ರೆ, ನೀವು ಸುಳ್ಳು ಹೇಳಲ್ಲ ಅಂದ್ರೆ, ಸುಳ್ಳು ರಾಮಯ್ಯ ಬ್ರ್ಯಾಂಡ್ ಆಗಿದ್ದೀರ, ಕೊಡಿ ಇಡಿಗೆ. ಸತ್ಯಾಸತ್ಯತೆ ಹೊರಗಡೆ. ಸುಮ್ಮನೆ ಗಾಡಿಯಲ್ಲಿ ದಿನ ಎದ್ರೆ ಗುಂಡು ಹೊಡಿಯೋದು. ಎಷ್ಟು ಸರಿ ಹೊಡಿತೀರ ಗಾಡಿಯಲ್ಲಿ ಗುಂಡು? ಇವೆಲ್ಲ ವಿಚಾರವನ್ನ ಮುಂದಿನ ಅಧಿವೇಶನದಲ್ಲಿ ನಾವು ಪ್ರಸ್ತಾವ ಮಾಡ್ತೀರಿ.